ಅಡುಗೆ ಮನೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತಿಮಾ ಭಟ್. ನಿಮ್ಮ ಅಡುಗೆ ಮನೆಗೆ ನಮ್ಮ ಕಡೆಯಿಂದ ಒಂದಿಷ್ಟು ಸಲಹೆ ಕೊಡೋದೇ ನಮ್ಮ ಆಹಾ ಅಡುಗೆ ಮನೆಯ ಸ್ಪೆಷಾಲಿಟಿ. ಈ ವಾರ ಏನೆಲ್ಲ ಗೈಡೆನ್ಸ್ ಸಿಗುತ್ತೆ ಅಂತ ಕಾಯ್ತಾ ಇದ್ದೀರಾ? ಶೋರೂಮ್ನಲ್ಲಿರುವಂತಹ ವೆರೈಟಿ ಕಿಚನ್ಗಳ ಅನಾವರಣ ಮಾಡೋದೇ ಈ ವಾರದ ಸ್ಪೆಷಾಲಿಟಿ. ಹಾಗಿದ್ರೆ ಬನ್ನಿ, ಎಲ್ಲಿಯ ಶೋರೂಮ್, ಎಷ್ಟು ವೆರೈಟಿ ಇರುತ್ತೆ, ಏನು ಹೊಸತನವನ್ನ ಕಲಿಯೋದಕ್ಕೆ ಸಿಗುತ್ತೆ, ಬನ್ನಿ ಈ ವಾರದ ಆಹಾ ಅಡುಗೆ ಮನೆಯನ್ನ ಆರಂಭಿಸೋಣ. ಹೈ ಎಂಡ್ ಕಿಚನ್ ನ ಅನಾವರಣ ಮಾಡಲಿಕ್ಕೆ ಅಂತ ಹೇಳಿ ನಾವಿವತ್ತು ಭ್ರಮರಿ ಕ್ರಿಯೇಷನ್ಸ್ ಅಲ್ಲಿ ಇದೀವಿ. ಇಲ್ಲಿನ ಪ್ರಾಪರೈಟರ್ ಆಗಿರುವಂತಹ ಹರಿಶ್ಚಂದ್ರ ಅವರು ನಮ್ಮ ಜೊತೆ ಇದ್ದಾರೆ. ಹರಿಶ್ಚಂದ್ರ ಅವರೇ, ವೆಲ್ಕಮ್ ಟು ದ ಶೋ. ನಮಸ್ಕಾರ. ಈ ಅಡುಗೆ ಮನೆ ಬಹಳ ಸುಂದರವಾಗಿದೆ, ನೋಡಿದ್ರೆ ಗೊತ್ತಾಗ್ತದೆ ಹೈ ಎಂಡ್ ಹೈಟೆಕ್ ಅಂತ ಹೇಳಿ. ಸೊ ಈ ಅಡುಗೆ ಮನೆ ಸ್ಪೆಷಾಲಿಟಿನ ಹೇಳೋದಾದ್ರೆ ಏನಿದರ ವಿಶೇಷತೆಗಳು? ಇಲ್ಲಿ ಎಲ್ಲ ಈ ಕಲರ್ಸ್ ಬ್ಲ್ಯಾಕ್ ಕರೆಂಟ್ ಅಂತ ಹೇಳ್ಬಿಟ್ಟು, ಓಕೆ. ಆಮೇಲೆ ಇಲ್ಲಿ ಎಲ್ಲ ಒಂದು ಕಡೆ ಸೆಟ್ ಮಾಡಿದ್ವಿ. ಡಿಶ್ ವಾಷರ್ ಇದೆ, ಓವನ್ ಇದೆ. ಓಕೆ, ಎಲ್ಲವೂ ಒಂದೇ ಕಡೆ ಸಿಗೋತಾ? ಹೌದು ಹೌದು. ಓಕೆ, ಡಿಶ್ ವಾಷರ್ ಇದೆ. ಬಹುಶಃ ಈಗೆಲ್ಲರಿಗೂ ಡಿಶ್ ವಾಷರ್ ಈ ತರದೆಲ್ಲ ಬಹಳ ಬೇಕಾಗ್ತಾ ಇದೆ ಅದು ಕೂಡ ಅಲ್ವಾ? ಅದಕ್ಕೆ ಈಗಿನ ವರ್ಕಿಂಗ್ ವುಮೆನ್ ಗಳಿಗೆಲ್ಲ ಅಂತೂ ಬಹಳ ಹೆಲ್ಪ್ಫುಲ್ ಅಂತ ಅನ್ಸುತ್ತೆ. ಎಷ್ಟು ಏರಿಯಾ ಬರುತ್ತೆ? ತುಂಬಾ ದೊಡ್ಡ ಕಿಚನ್ ಆಗತ್ತಲ್ವಾ ಇದು? ಇಲ್ಲ, ಇದು ಇರೋದ್ರಲ್ಲಿ ನಾವು ತುಂಬಾ ಜಾಗ ಏನು ಬೇಕಾಗಿಲ್ಲ. ಇದು ಒಂದು 15 ಫೀಟ್ ಬೈ 9 ಫೀಟ್ ನಲ್ಲಿ ಈ ತರ ಕಿಚನ್ ಮಾಡ್ಬೋದು. ಇದು ಕಲರ್ಸ್ ಯೂಸ್ ಮಾಡಿರುವಂತದ್ದು ಬೇರೆ ಬೇರೆ ವೆರೈಟಿ ಕೊಡ್ಬೋದಾ ಇದರಲ್ಲಿ? ಎಷ್ಟು ಕಲರ್ಸ್ ಗಳನ್ನ ಕೊಡ್ಬೋದು? ಹೌದು, ಇದರಲ್ಲಿ ಸಾಕಷ್ಟು ಕಲರ್ಸ್ ಗಳು ಬರ್ತಾ ಇದೆ. ತುಂಬಾನೇ ಕಲರ್ಸ್ ಬರುತ್ತೆ. ಈ ಪ್ಲೇನ್ ಕಲರ್ ನಲ್ಲಿ ಸುಮಾರು ಒಂದು 30-40 ಕಲರ್ಸ್ ಸಿಗುತ್ತೆ. ಓಕೆ. ಅದರಲ್ಲಿ ಇದು ಈ ಬ್ಲ್ಯಾಕ್ ಕರೆಂಟ್ ಅನ್ನೋದು ಇದು ತುಂಬಾ ಈಗ ಒಂದು ಟ್ರೆಂಡ್ ಆಗ್ಬಿಟ್ಟಿದೆ. ಓಕೆ. ನಾವೀಗ 6 ತಿಂಗಳಾಯ್ತು ಈ ಶೋರೂಮ್ ಶುರು ಮಾಡಿಬಿಟ್ಟು. 6 ತಿಂಗಳಲ್ಲಿ ಬಹುಶಃ ಒಂದು 15-20 ಕಿಚನ್ ಸೇಲ್ ಮಾಡಿದ್ದೀವಿ. ಬಂದವರು ನೋಡಿದವರೆಲ್ಲ ನಮ್ಗೆ ಇದೇ ಕಲರ್ ಬೇಕಂತ ಕೇಳುವಂತ ಒಂದು ಬಹಳ ಅಟ್ರಾಕ್ಟಿವ್ ಆಗಿದೆ ಇದು ಕೂಡ. ಖಂಡಿತ. ಸೊ ಏನೇನು ಮೆಟೀರಿಯಲ್ಸ್ ಯೂಸ್ ಮಾಡಿರುವಂತದ್ದು ನೀವು ಇಲ್ಲಿ ಟಾಪ್ಗೆ? ಇದು ಟಾಪ್ಗೆ ಕೊರಿಯನ್ ಟಾಪ್ ಅಂತ ಹೇಳ್ಬಿಟ್ಟು ಓಕೆ ಇದು ಯೂಸ್ ಮಾಡಿದ್ವಿ. ಇದರಲ್ಲಿ ನಿಮಗೆ ಏನು ಒಂದು ವಿಶೇಷತೆ ಅಂದ್ರೆ ಎಲ್ಲಿ ಜಾಯಿಂಟ್ಸ್ ಗೊತ್ತಾಗೋದಿಲ್ಲ. ಓಕೆ. ಈಗ ಈ ಜಾಯಿಂಟ್ಸ್ ಬಂದಾಗ ಕಂಟಿನ್ಯೂಟಿ ಇರುತ್ತೆ. ಹೌದು. ಇದೆಷ್ಟು ಖರ್ಚು ಬೀಳುತ್ತೆ ಇದು ಬರೀ ಕೊರಿಯನ್ ಟಾಪ್ಗೆ ತಗೊಳ್ಳೋದಾದ್ರೆ? ಇದು ಈಗ ಸಾಮಾನ್ಯ ನಿಮ್ಮ ಗ್ರಾನೈಟ್ಗಿಂತ ಇದು ಒಂದು 4 ಟೈಮ್ಸ್ ಇದು ಕಾಸ್ಟ್ ಜಾಸ್ತಿ ಆಗುತ್ತೆ. ಓಕೆ. ಅಂಡ್ ಇಲ್ಲಿ ವಾಲ್ಗೆ ಯೂಸ್ ಮಾಡಿರುವಂತ ವಾಲ್ ಟೈಲ್ಸ್ ಇದು ರೆಗ್ಯುಲರ್ ಆಗಿ ಇದೆ. ಅದರಲ್ಲೂ ಸ್ವಲ್ಪ ಒಳ್ಳೆ ಕ್ವಾಲಿಟಿ ನಾವು ಯೂಸ್ ಮಾಡಿದ್ದೀವಿ. ಹೌದು, ತುಂಬಾ ಕಾಸ್ಟ್ಲಿ ಅಂತ ಆ ಥರ ಏನಿಲ್ಲ. ಓಕೆ ಓಕೆ. ಸೊ ಆಮೇಲೆ ಇಲ್ಲಿ ನೀವು ಡ್ರಾವರ್ಸ್ಗಳು ಕೂಡ ತುಂಬಾ ಸ್ಟೋರೇಜ್ಗೆಲ್ಲ ಭಾಳ ಅವಕಾಶ ಕೊಟ್ಟಿದ್ದೀರಿ ಇಲ್ಲಿ. ಹೌದು, ಇದರಲ್ಲಿ ನಾವು 3 ಟೈಪ್ ಕಟ್ಲೇರಿ ಯೂಸ್ ಮಾಡಿ. ಇದು ಒಂದು ಕಟ್ಲೇರಿ ಬಾಸ್ಕೆಟ್ ಇದೆ. ಓಕೆ. ಇದು PVC ಕಟ್ಲೇರಿ ಅಂತ ಹೇಳ್ಬಿಟ್ಟು ಮಾಡಿದ್ದೀವಿ. ಇನ್ನು ಇಲ್ಲಿ ಇನ್ನೊಂದು ಬ್ಯಾಂಬೂ ಅಂತ ಹಾಕಿದ್ದೇವೆ. ಓಕೆ. ಬ್ಯಾಂಬೂ ಕಟ್ಲೇರಿ ಅಂತ. ಓಕೆ. ಅಂದ್ರೆ ಒಂದೊಂದ್ ಕಡೆ ಒಂದೊಂದು ವೆರೈಟಿಯನ್ನ ಕೊಟ್ಟಿರುವಂತದ್ದು. ಓಕೆ. ಇದು ಬ್ಯಾಂಬೂನ ಯೂಸ್ ಮಾಡಿರುವಂತದ್ದು? ಇದು ಬ್ಯಾಂಬೂನ ಯೂಸ್ ಮಾಡಿರೋದು. ಓಕೆ. ಅಂದ್ರೆ ಈ ಮಾಡರ್ನ್ ಕಿಚನ್ ನಲ್ಲಿ ಟ್ರೆಡಿಷನಲ್ ಇದ್ರದ್ದು ಬ್ಯಾಂಬೂ ಇದನ್ನ ಬ್ಲೆಂಡ್ ಮಾಡಿರೋದು ಬಹುಶಃ ನ್ಯೂ ಥಿಂಗ್ ಅಂತ ಅನ್ಸುತ್ತೆ ಅಲ್ವಾ? ಓಕೆ. ಬಹಳ ವೆರೈಟಿ. ಆಮೇಲೆ ಇನ್ನೊಂದು SS ನಲ್ಲಿ ಇನ್ನೊಂದು ಕಟ್ಲೇರಿ ತೋರಿಸಿ. ಅಂದ್ರೆ ಕಸ್ಟಮರ್ಸ್ಗೆ ಯಾವ ತರ ಅವರ ಆಯ್ಕೆ ಮಾಡೋಕೆ ನಾವು ಸಾಕಷ್ಟು ಆಪ್ಷನ್ ಕೊಟ್ಟಿದ್ದೀವಿ ಇಲ್ಲಿ. ಅವ್ರು ಇದಾದ್ರೂ ಮಾಡ್ಬೋದು, ಬ್ಯಾಂಬೂ ಅದು ಮಾಡ್ಬೋದು, ಅಥವಾ PVC ಕೂಡ ಹಾಕೊಬಹುದು. ಓಕೆ. ಸೊ ಒಂದೇ ಕಡೆ ಇದ್ರದ್ದು ಏನು ಸ್ಪೆಷಾಲಿಟಿ ಕಂಪ್ಯಾರಿಟಿವ್ಲಿ? ಇದು SS ಇದೆ ಅಲ್ಲ, ಮತ್ತೆ ಇದರಲ್ಲೆಲ್ಲ ಅಡ್ಜಸ್ಟೇಬಲ್ ಇರುತ್ತೆ. ನೀವು ಹೇಗೆ ಬೇಕಂದ್ರೆ ಇಲ್ಲಿ ಬೇಕಂದ್ರೆ ಇದನ್ನ ಅಡ್ಜಸ್ಟ್ ಮಾಡಿ ಇಟ್ಕೊಳ್ಳೋಕ್ಕಾಗುತ್ತೆ. ಓಕೆ. ಆ ಥರ ಇದೆ. ಇದು ಮೇಂಟೆನೆನ್ಸ್ ಸ್ವಲ್ಪ ಈಸಿಯಾಗಿ ಮಾಡೋಕೆ, ತೊಳೆಯೋದೆಲ್ಲ ಮಾಡೋಕೆ, ಕ್ಲೀನಿಂಗಿಗೆಲ್ಲ ಎಲ್ಲವೂ ಡಿಟ್ಯಾಚಬಲ್ ಆಗಿರೋದು. ಬಟ್ ಬ್ಯಾಂಬೂ ಕ್ಲೀನಿಂಗಿಗೆ ಇದಕ್ಕೆಲ್ಲ ಏನು ತೊಂದರೆ ಆಗಲ್ವಾ? ಇಲ್ಲ, ಕ್ಲೀನಿಂಗ್ ಏನು ತೊಂದರೆ. ಇದೆಲ್ಲ ಮೆಲಮಿನ್ ಸ್ಪ್ರೇ ಆಗಿರುವಂಥದ್ದು. ಹಾಗಾಗಿ ನೀರಿಗೂ ಏನು ಆಗೋದಿಲ್ಲ ಇದು. ಓಕೆ. ನೀರಿಗೂ ಏನು ಪ್ರಾಬ್ಲಮ್ ಆಗಲ್ಲ. ನೀರಿಗೂ ಏನು ಪ್ರಾಬ್ಲಮ್ ಇಲ್ಲ. ಅಂಡ್ ಲುಕ್ ವೈಸ್ ಕೂಡ ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ? ಬ್ಯಾಂಬೂ ಫೀಲ್ ಗುಡ್ ಫ್ಯಾಕ್ಟರ್ ಇದೆ ಅದಕ್ಕೆ. ಸೊ ಒಂದೊಂದ್ ಕಡೆ ಒಂದೊಂದು ರೀತಿಯಲ್ಲಿ ಮಾಡಿದ್ರಿ ಅಂದ್ರೆ ಒಂದೇ ಕಿಚನ್ ನಲ್ಲಿ ಎಷ್ಟೊಂದು ವೆರೈಟಿಗಳು ಸಿಗ್ತಾ ಹೋಗುತ್ತೆ. ಸೊ ಜನಕ್ಕೂ ಎಷ್ಟು ಆಪ್ಷನ್ಸ್ ಇದೆ ಅನ್ನೋದು ಗೊತ್ತಾಗುತ್ತಲ್ವಾ? ಓಕೆ. ಸೊ ಆಮೇಲೆ ಇಲ್ಲಿ ಇನ್ನೇನ್ ಸ್ಪೆಷಾಲಿಟಿ ಇರುವಂಥದ್ದು? ಸೊ ಎಲ್ಲವೂ ಮೆಕ್ಯಾನಿಸಮ್ಸ್ ಎಲ್ಲವೂ ಹೈಟೆಕ್ ಆಗಿರೋದಲ್ವಾ? ಇದ್ರದ್ದೇನು ಸ್ಪೆಷಲ್? ಇದರಲ್ಲಿ ಅದೇ ನಿಮ್ಗೆ ಇಷ್ಟು ಜಾಗ ಇಲ್ಲಂದ್ರೆ ನೀವು ಡೋರ್ ಓಪನ್ ಮಾಡಿದ್ರೆ ಡೋರ್ ಬಂದು ಇಲ್ಲಿ ನಿಲ್ಲುತ್ತೆ. ಇಲ್ಲಿ ನಿಂತಾಗ ಏನಾಗಿದೆ, ಈ ಸಾಮಾನು ತೆಗಿಯೋಕೆ ಇಲ್ಲಿ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ಇದನ್ನ ನಾವು ಫುಲ್ ಲಿಫ್ಟ್ ಮಾಡೋ ತರ ಈ ತರ ಆಪ್ಷನ್ ಕೊಟ್ಟಿದ್ದೀವಿ. ಆಲ್ ಸ್ಮೂತ್ ಕ್ಲೋಸಿಂಗ್ ಇದೆ ಅಲ್ವಾ? ಸೊ ಯಾವ್ದಕ್ಕೂ ನಾವು ಮ್ಯಾನ್ಯುಯಲ್ ಆಗಿ ಒತ್ತಿ ಪ್ರೆಸ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಇಲ್ಲೂ ಬಹಳಷ್ಟು ಕೊಟ್ಟಿದೆ. ಆಮೇಲೆ ಇದು ತುಂಬಾ ಚೆನ್ನಾಗಿ ಸ್ಪೇಸ್ ಯುಟಿಲೈಸ್ ಆಗಿದೆ. ಲುಕ್ ವೈಸ್ ಚೆನ್ನಾಗಿರುತ್ತೆ ಅಂಡ್ ಈಸಿಲಿ ತಕ್ಷಣಕ್ಕೆ ಬೇಕಾಗೋದೆಲ್ಲ ಈಸಿ ಆಗುತ್ತೆ ಅಂತ ಅನ್ಸುತ್ತೆ.
ಫ್ಲೋರಿಂಗಿಗೆ ಇದಕ್ಕೆ ಎಲ್ಲ ಏನು ಯಾವ ಥರ ಅವರ ಮನೆದಿದೆಯೋ ಅದ್ರ ಮ್ಯಾಚಿಂಗಲ್ಲಿ ನೀವು ಮಾಡ್ಕೊಂಡು ಹೌದು, ಖಂಡಿತ. ಮೊದಲು ನಾವು ಅವ್ರ ಮನೆಗೆ ಯಾವ ಥರ ಫ್ಲೋರಿಂಗ್ ಯೂಸ್ ಮಾಡಿದ್ದೀವಿ ಅಂತ ನೋಡ್ತೀವಿ. 3D ನಲ್ಲಿ ಎಲ್ಲ ಡಿಸೈನ್, ಅದ್ರ ಜೊತೆಗೆ ಕಲರ್ಸು ಮತ್ತು ಮೆಜರ್ಮೆಂಟ್ ಸೈಜಸ್ ಎಲ್ಲ ಅವರಿಗೆ ನಾವು 3D ನಲ್ಲಿ ಹಾಕಿ ತೋರಿಸ್ತೀವಿ. ಮತ್ತು ಇಲ್ಲಿ ಲೈಟಿಂಗ್ ಭಾಳ ಭಾಳ ಸುಂದರವಾಗಿ ಬಂದಿದೆ. ಇಲ್ಲಿ ಕೆಳಗಡೆ ಕೂಡ ಕೊಟ್ಟಿದ್ದೀರಿ ನೀವು ಲೈಟಿಂಗ್ಸ್. ಅದು ಖಂಡಿತ. ಹೌದು. ಸೊ ಇದು ಭಾಳ ಚೆನ್ನಾಗಿ ಬಂದಿದೆ ಅಂತ ಅನ್ಸುತ್ತೆ. ಒಂದೇ ಕಡೆ ಎರಡೂ ಆಪ್ಷನ್ಗಳನ್ನ ನೀವು ಕೊಟ್ಟಿರುವಂಥದ್ದು. ಬಹುಶಃ ಇವಾಗ ಅವನು, ಚಿಮ್ನಿ ಇವೆಲ್ಲ ಇಲ್ಲದ ಮನೆಗಳೇ ಇಲ್ಲ ಅಂತ ಅನ್ಸುತ್ತೆ ಅಲ್ವಾ? ಅಂಡ್ ಡಿಶ್ ವಾಷರ್ ನೀವು ಆಗ್ಲೇ ಹೇಳಿದಾಗೇನೆ ಭಾಳ ಹೆಲ್ಪ್ಫುಲ್. ಅಂಡ್ ಇಲ್ಲಿ ಕಲರ್ ಕಾಂಬಿನೇಷನ್ ಭಾಳ ತುಂಬಾ ಸುಂದರವಾಗಿ ಮೂಡಿ ಬಂದಿದೆ. ಅಂಡ್ ಬಟ್ ಲೈಟಿಂಗ್ ನೀವು ಆಡೆಡ್ ಅಡ್ವಾಂಟೇಜ್. ಸೊ ಎಷ್ಟು ಕಾಸ್ಟ್ ಬೀಳುತ್ತೆ ಸೇಮ್ ಇದೇ ರೀತಿ ಕಿಚನ್ ನಾವು ಮಾಡ್ಕೋಬೇಕು ಅಂತಂದ್ರೆ? ಕಿಚನ್ ಮಾಡ್ಬೇಕಂತಂದ್ರೆ ಈ ಆಕ್ಸೆಸರೀಸ್ ಮೇಲೆ ಹೋಗುತ್ತೆ. ಅದು ಸುಮಾರು ಈ ಉದಾಹರಣೆ ತಗೊಂಡ್ರೆ, ನೀವು ಈ ಕಟ್ಲೇರಿ ತಗೊಂಡ್ರೆ ಇದು ಸುಮಾರು ಒಂದು 10-15 ಸಾವಿರ ರೂಪಾಯಿವರೆಗೆ ಆಗುತ್ತೆ ಈ ಕಟ್ಲೇರಿ ಒಂದು ಫುಲ್ ಯೂನಿಟ್ಗೆ. ಹಾಗೆ ಇದು ಅದಕ್ಕಿಂತ ಕಡಿಮೆ ಆಗುತ್ತೆ, ಬಟ್ ಇದು ತುಂಬಾ ಕಡಿಮೆ. ಒಳಗಡೆ ಪಾರ್ಟ್ಸ್ ಇದೆಲ್ಲ PVC ಇರೋದ್ರಿಂದ ತುಂಬಾ ಕಡಿಮೆ. ಇದು ಒಂದು 10,000ದಲ್ಲಿ ನಿಮ್ಗೆ ಆಗೋಗ್ಬಿಡುತ್ತೆ. ಬಟ್ ಬಾಳಿಕೆ ಯಾವುದು ಜಾಸ್ತಿ ಬರುತ್ತೆ? ಬಾಳಿಕೆ 3 ಅದರಲ್ಲಿ ಅದು ಏನು ವ್ಯತ್ಯಾಸ ಇಲ್ಲ. ಲುಕ್ ಅಂಡ್ ಯೂಸೇಜ್ ಅಲ್ಲಿ ಅಷ್ಟೇ ಡಿಫರೆನ್ಸ್ ಅಂತ ಹೇಳ್ತೀರಿ. ಓಕೆ. ಸೊ ಒಟ್ಟಲ್ಲಿ ಈ ಒಂದು ಕಿಚನ್ ನೋಡಿದಾಗಲೇ ಬಹಳ ಆಪ್ಷನ್ಸ್ಗಳು ಸಿಗುತ್ತೆ. ಸೊ ಹೈ ಅಂಡ್ ಹೈಟೆಕ್ ಕಿಚನ್ ಬೇಕು ಅನ್ನೋರಿಗೆ ಹೆಲ್ಪ್ಫುಲ್ ಅಂತೀರಿ. ಥ್ಯಾಂಕ್ ಯು ಸೋ ಮಚ್. ಶ್ರೀಮಂತ ಕಳೆಯನ್ನು ಹೊಂದಿರುವಂತಹ ಹೈ ಎಂಡ್ ಕಿಚನ್ನ ಝಲಕ್ ನೋಡಿದ್ರಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ಅಡುಗೆ ಮನೆ ಬಗ್ಗೆ ಮಾಹಿತಿ ಕೊಡೋದು ಬಾಕಿ ಇದೆ. ಅದನ್ನು ಹೇಳ್ತೀನಿ ಆಫ್ಟರ್ ದಿಸ್ ಬ್ರೇಕ್.